ರಾಜ್ಯ ಸರ್ಕಾರ ಏನಿವತ್ತು ರೈತರ ಹೆಸರಿನಲ್ಲಿ ಹಾಲಿನ ದರವನ್ನು 4 ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಆದರೂ ಕೂಡ ರೈತರಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಬೇಕು. ಜೊತೆಗೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಹಾಲನ್ನು ಪೂರೈಕೆ ಮಾಡ್ತಕ್ಕಂಥ ಹಾಲು ಉತ್ಪಾದಕರಿಗೆ ಸುಮಾರು 650ರಿಂದ 750 ಕೋಟಿ ರೂಪಾಯಿಯಷ್ಟು ಹಣವನ್ನು ರಾಜ್ಯದ ರೈತರಿಗೆ ಪ್ರೋತ್ಸಾಹ ಧನವಾಗಿ ಪ್ರತಿ ಲೀಟರ್ 5 ರೂಪಾಯಿ ಕೊಡ್ತಕ್ಕಂಥದ್ದಿದೆ. ಆ ಹಣವನ್ನು ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು. ಕೇವಲ ಉತ್ಪಾದಕರಿಗೆ ಕೊಡ್ತೀವಿ ಅಂತೇಳಿ ಗ್ರಾಹಕರಿಗೆ ಹೊರೆಯನ್ನು ಮಾಡಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಬಾಕಿ ಹಣವನ್ನು ಸುಮಾರು 750 ಕೋಟಿ ರೂಪಾಯಿನ ಕೊಡದೇ ಇರತಕ್ಕಂಥದ್ದು ಇದು ಒಂದು ರೀತಿ ಖಂಡನೀಯ ಆಗ್ತಾ ಇದೆ. ತಕ್ಷಣ ರಾಜ್ಯ ಸರ್ಕಾರ ಏನು ಹಾಲಿನ ದರವನ್ನು ಏರಿಕೆ ಮಾಡಿದೆ ಆ ಹಣವನ್ನು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡಬೇಕು. ಮತ್ತೆ ಏನು ಬಾಕಿ ಕೊಡಬೇಕಾದಂಥ 750 ಕೋಟಿ ರೂಪಾಯಿ ಹಾಲಿನ ಪ್ರತಿ ಲೀಟರ್ನ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಸರ್ಕಾರ ರೈತರ ಪರವಾಗಿದೆ ಅಂತ ಹೇಳಿದ್ರೆ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಿದ್ದೇನೆ. ನನ್ನ ಹೆಸರು ಹಳ್ಳಿಕಿರೋಂಡಿ ಭಾಗ್ಯರಾಜ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷರು. ರಾಜ್ಯ ಸರ್ಕಾರ ಏನಿವತ್ತು ರೈತರ ಹೆಸರಿನಲ್ಲಿ ಹಾಲಿನ ದರವನ್ನು 4 ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಆದರೂ ಕೂಡ ರೈತರಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಬೇಕು. ಜೊತೆಗೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಹಾಲನ್ನು ಪೂರೈಕೆ ಮಾಡ್ತಕ್ಕಂಥ ಹಾಲು ಉತ್ಪಾದಕರಿಗೆ ಸುಮಾರು 650ರಿಂದ 750 ಕೋಟಿ ರೂಪಾಯಿಯಷ್ಟು ಹಣವನ್ನು ರಾಜ್ಯದ ರೈತರಿಗೆ ಪ್ರೋತ್ಸಾಹ ಧನವಾಗಿ ಪ್ರತಿ ಲೀಟರ್ 5 ರೂಪಾಯಿ ಕೊಡ್ತಕ್ಕಂಥದ್ದಿದೆ. ಆ ಹಣವನ್ನು ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು. ಕೇವಲ ಉತ್ಪಾದಕರಿಗೆ ಕೊಡ್ತೀವಿ ಅಂತೇಳಿ ಗ್ರಾಹಕರಿಗೆ ಹೊರೆಯನ್ನು ಮಾಡಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಬಾಕಿ ಹಣವನ್ನು ಸುಮಾರು 750 ಕೋಟಿ ರೂಪಾಯಿನ ಕೊಡದೇ ಇರತಕ್ಕಂಥದ್ದು ಇದು ಒಂದು ರೀತಿ ಖಂಡನೀಯ ಆಗ್ತಾ ಇದೆ. ತಕ್ಷಣ ರಾಜ್ಯ ಸರ್ಕಾರ ಏನು ಹಾಲಿನ ದರವನ್ನು ಏರಿಕೆ ಮಾಡಿದೆ ಆ ಹಣವನ್ನು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡಬೇಕು. ಮತ್ತೆ ಏನು ಬಾಕಿ ಕೊಡಬೇಕಾದಂಥ 750 ಕೋಟಿ ರೂಪಾಯಿ ಹಾಲಿನ ಪ್ರತಿ ಲೀಟರ್ನ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಸರ್ಕಾರ ರೈತರ ಪರವಾಗಿದೆ ಅಂತ ಹೇಳಿದ್ರೆ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಿದ್ದೇನೆ. ನನ್ನ ಹೆಸರು ಹಳ್ಳಿಕಿರೋಂಡಿ ಭಾಗ್ಯರಾಜ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷರು.